ಯವ್ವ, ಇಷ್ಟು ಜನಕ್ಕೆ ಅಡಿಗೆನ ನಮ್ಮ ಕೈಯಾಗ ಮಾಡೋದಾಗಂಗಿಲ್ಲಪ್ಪ. ಮಾಡೋದಾಗಂಗಿಲ್ಲ ಅಂದ್ರೆ ಅಯ್ಯ, ನಾ ಆಗಲೇ ಹೇಳ್ಬಿಟ್ಟಿನಿ ಅಳಿಯಂದ್ರಾಗ ಮತ್ತು ಮೊಮ್ಮಕ್ಕಳಿಗೆ ಇಬ್ರಿಗೆ ಹೇಳಿನಿ, ಅವರು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಅಂದಾರ. ಈಗ ನೀವೇನಾರು ಅಡುಗೆ ಮಾಡಲಿಲ್ಲ ಮಂಜಪ್ಪ, ನಾನು ಅಳಿಯ ಏನದನಲ್ಲ ನಿನ್ನೆ ಏನು ಒಂದು ಕಪ್ಪಾಳ ಕೊಟ್ಟಾರಲ್ಲ, ಅದನ್ನು ನೆನ್ಪಿಟ್ಕೋ ತಲೆಯಾಗ. ಅಪ್ಪಿ ತಪ್ಪಿ ಏನಾರ ನೀನು ಈಗ ಅಡುಗೆ ಮಾಡಲಿಲ್ಲ ಅಂದ್ರೆ ಬಾರ್ಕೋಲ ತೊಗೊಂಬರ್ತೀನಿ ಅಂತ ಅಂದಾನ ನನ್ನ ಅಳಿಯ. ಅಲ್ಲಿಂದ ನಾನು ಹೇಳಿನಿ, ಚಲೋದು ಉದ್ದಂದಿರ್ತೈತೆ ನೋಡಪ್ಪ ಅಂತ ಬಾರ್ಕೋಲ್ ತೊಗೊಂಬಾ, ಹಂಗಂದ್ರೆ ಬಗ್ ತಾಳಿಕೆ, ಇಲ್ಲಂದ್ರೆ ಬಗ್ಗಂಗಿಲ್ಲ ಅಂತ ಹೇಳಿನಿ. ಹೆಂಗೆ ಮಾಡ್ತೀರಿ ಈಗೇನು ಅಡುಗೆ ಮಾಡ್ತೀಯ ಏನು ಬಾರ್ಕೋಲಿಂದ ಏಟ್ ತಿಂತೀಯ? ಯವ್ವ, ನಾ ತಣ್ಣಗೆ ಇವತ್ತು ಮುಂಜಾನೆ ಊರಿಗೆ ಹೋಗ್ಬಿಟ್ಟಿದ್ದಿದ್ರೆ ಎಷ್ಟು ಶಾಡೆಗೆ ಆಗ್ಬಿಡ್ತಿದ್ದೆ. ಇಲ್ಲಿ ಬಿಡು ಇನ್ನೊಂದು 4 ದಿನ ಇರೋಣ 4 ದಿನ ಇರೋಣ ಅಂತ ಇದ್ದಿದ್ದಕ್ಕೆ ಅಯ್ಯೋ ಕರ್ಮ, ಮನೆಯದೆಲ್ಲ ಕೆಲಸ ನಮ್ಮ ಮೇಲೆನೇ ಬೀಳಾಕುತ್ತೈತಲ್ಲಪ್ಪ. ಯವ್ವ, ಕೆಲಸ ಭಾಳ ಅದಾವ ಬೇ, ಒಂದಲ್ಲ ಎರಡಲ್ಲ, ರಗಡ ಕೆಲಸ ಅದಾವ. ಇಷ್ಟು ನನ್ನ ಕೈಯಾಗ ಮಾಡೋಕ್ಕಾಗಲ್ಲ ಬೇಗ, ನಡಾನು ಬೆನ್ನು ಎಲ್ಲ ಬಂದ್ಬಿಡ್ತೈತಿ ಬೇ. ಯಾಕ ದಿನ ಲಲಿತವ ಸವಿತವ ಮಾಡ್ತಾರಲ್ಲ, ಅವರಿಗೆ ನಡಾನು ಬೆನ್ನು ಬರಂಗಿಲ್ಲನ? ಅವ್ರೇನೋ ವಯಸ್ಸಿನವರು ಮಾಡ್ತಾರೆ, ನಮಗೆ ವಯಸ್ಸಾಗೈತಿ ಬೇ, ಈಗ ಮಾಡೋಕ್ಕಾಗುತ್ತೆ ಬೇ ಅಷ್ಟೊಂದು ಕೆಲಸನ. ನಿನಗೆ ವಯಸ್ಸಾಗೈತೆ ಅನ್ನೋದು ಈಗ ಗೊತ್ತಾಗುತ್ತೈತನ? ಯಾಕ ನಾಯಿ ಒದರ್ದಂಗೆ ಒದರ್ತಿರ್ತಿದ್ದಿ, ಹಂಗೆ ಅವ್ರ ಕೈಯಾಗ ಒಂದೇ ಸಮನೆ ಕೆಲಸ ಮಾಡಿಸ್ತಿರ್ತಿದ್ದಿ, ಅವಾಗ ಗೊತ್ತಾಗಲ್ಲನೇ ನಿನಗೆ? ಇವೆಲ್ಲ ನಾಟಕ ಬೇಡ, ಸುಮ್ಮನೆ ಹೋಗಿ ಕೆಲಸ ಮಾಡಿ ನಡ್ರಿ. ಕೆಲಸ ಮಾಡಿದ್ರಿ ಇವತ್ತು ನೀವು ಚಂದನತ್ತಂಗೆ ಮನೆಯಾಗಿರ್ತೀರಿ, ಊಟ ಮಾಡ್ತೀರಿ. ಇಲ್ಲಾಂದ್ರೆ ಏನಿಲ್ಲ, ಬರ ಮುಂದೆ ಚಲೋನತ್ತಂಗೆ ಇನ್ನೊಂದು ಬಾರ್ಕೋಲು ತೊಂಬ ಅಂತೀನಿ. ಯವ್ವ, ಇನ್ನೊಂದು ಬಾರ್ಕೋಲ್ ಎದಕ್ಕೆ ಬೇ? ನಿಮ್ಮ ಅಕ್ಕನ ಜೊತೆ ನೀನು ಪಾರ್ಟ್ನರ್ ಆಗಿ ಹೊಡ್ಸ್ಕೊಳಕ. ಯಾಕ ಬಾಬೆ, ಬಾರ್ಕಲ್ ತಗೊಂಡು ಹೊಡ್ಸ್ಕೊಂಡು ಬಂದಿರೋ ಹೊಸ ಸಸಿ ಮುಂದೆ ಮರ್ಯಾದೆ ತೆಗೆಸ್ಕೊಳೋದಕ್ಕಿಂತ ಥಂಡಗ ನಮ್ಮ ಕೆಲಸ ನಾವು ಮಾಡೋಣ ಬಾಬೆ. ಅವರಿಬ್ರು ಬರಲಿ ಇವತ್ತು ಮನೆಗೆ, ಆಯ್ತು ಅವ್ರಿಗೆ ಸರಿಯಾಗಿ ಗ್ರಾಚಾರನ ಬಿಡಿಸ್ತೀನಿ ಇವತ್ತು. ಏನ್ಲೇ ಏನ ಗೊಣಗ ಕುಂತಿದ್ದಿಲ್ಲ ಒಳಗಡೆನ? ಏನಿಲ್ಲ ಬೇ, ಕಾಳು ಅಲಸಂದಿ ಕಾಳು ಹೆಸ್ರು ಕಾಳು ಎಲ್ಲಿಟ್ಟಿನಿ ಅಂತ ಯೋಚನೆ ಮಾಡಕೊಂತಿದ್ದೆ ಆಟ. ಇವರಿಬ್ರಿಗೀಗ ಒಂದು ಕೆಲಸ ಹಚ್ಚಿದ್ದಾತು, ಇವಾಗ ನೆಕ್ಸ್ಟ್ ಅವರಿಬ್ರು ಹತ್ರ ಹೋಗ್ಬೇಕು. ಎಲ್ಲರೂ ಸ್ಟೋರಿ ಹೆಂಗೆ ಅನ್ಸಾಕುಂತೈತೆ ಅನ್ನೋದನ್ನು ಕಮೆಂಟ್ ಮಾಡಬೇಕು, ಮಿಸ್ ಮಾಡಬಾರ್ದು. ಹಂಗೆ ಕಾರ್ಟೂನ್ ಜಗತ್ತು ಚಾನಲ್ನಲ್ಲಿ ನಾನು ಒಂದು ಹೊಸ ಸ್ಟೋರಿ ಇದು ವಿಡಿಯೋ ಹಾಕ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಕಾರ್ಟೂನ್ ಜಗತ್ತು ವಿಡಿಯೋನ ನೋಡಿ. ಸರಿತಾ, ಇಲ್ಲಿಗೆ ಕರ್ಕೊಂಡು ಬಂದಿದ್ದಿ? ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಜ್ಯೂಸ್ ಅಥವಾ ಐಸ್ ಕ್ರೀಮ್ ಏನಾದರೂ ತಿಂದ್ರಾಯ್ತು ಅಂತ ಕರ್ಕೊಂಡು ಬಂದೆ. ಐಸ್ ಕ್ರೀಮಾ? ನಂಗಂತೂ ಐಸ್ ಕ್ರೀಮ್ ಅಂದ್ರೆ ಭಾಳ ಇಷ್ಟ ಸರಿತಾ. ಸವಿ ಸುಮ್ಮನೆ ಇರು, ಇಲ್ಲೆಲ್ಲ ಸಿಕ್ಕಾಪಟ್ಟೆ ರೇಟ್ ಇರ್ತಾವೆ, ಕಂಡಲ್ಲೇ ಓದಲ್ಲೆಲ್ಲ ಹಂಗೆ ಕೇಳ್ತಿಲ್ಲ, ಸುಮ್ಮನೆ ಇರು. ಆಯ್ತು ತಗೋ. ಏನು ಇಬ್ರು ಗುಸು ಪಿಸು ಮಾತಾಡ್ಕೋತಾ ಇದ್ದೀರಾ? ಅದು ಏನಿಲ್ಲ ಸವಿತಾ, ಅದೇ ನಮ್ಗೆ ತಂಪದ ಒಂದು ನೀರಿನ ಬಾಟ್ಲ ಇದ್ರೆ ಸಾಕು. ಈ ಐಸ್ ಕ್ರೀಮ್ ಜ್ಯೂಸ್ ಗೀಸ್ ಏನು ಬೇಡಪ್ಪ, ನಮ್ಗೆ ಅವೆಲ್ಲ ಅಭ್ಯಾಸ ಇಲ್ಲ, ಬೇಡ. ನೋಡು ಲಲಿತಾ ಸವಿತಾ, ನಿಮ್ಮಿಬ್ರು ಇವತ್ತು ಹೊರಗಡೆ ಕರ್ಕೊಂಡು ಬಂದಿದ್ದು ನನ್ನೊಂದು ಸ್ವಲ್ಪ ಕೆಲಸ ಐತೆ, ನನ್ನ ಕೆಲಸ ಸಲುವಾಗಿ ನೀವಿಬ್ಬರು ಬಂದಿರಂತ ಅಂದಮೇಲೆ ನಿಮ್ಮಿಬ್ಬರೂ ಇಲ್ಲಿ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ತಾನೆ. ಅದಕ್ಕೆ ಇವತ್ತು ನಿಮಗೆ ಹೆಂಗೆ ಇಟ್ಕೋಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡಿದ್ದೀನಿ, ನೀವೇನು ಡಿಸೈಡ್ ಮಾಡೋ ಹಂಗಿಲ್ಲ. ಇವಾಗ ನೀವಿಬ್ಬರು ಐಸ್ ಕ್ರೀಮ್ ತಿಂತೀರಾ ಜ್ಯೂಸ್ ಕುಡಿತೀರಾ ಅನ್ನೋದಷ್ಟೇ ಹೇಳಿದ್ರೆ ಸಾಕು. ಸರಿತಾ, ದಯವಿಟ್ಟು ತಪ್ಪು ತಿಳ್ಕೊಬೇಡ, ಬೇಡ ನಮಗಿದೆಲ್ಲ ಬೇಡ, ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡೆಲ್ಲ ಖರ್ಚು ಮಾಡೋದು ಬೇಡ, ನಮಗಿದೆಲ್ಲ ಏನು ಬೇಡ ಸರಿತಾ, ಪ್ಲೀಸ್. ಸರಿ ಬಿಡಿ, ಆಯ್ತು. ಹಂಗಾದ್ರೆ ನಾನು ನಿಮ್ಮಿಬ್ರು ನನ್ನ ಕ್ಲೋಸ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ, ನೀವಿಬ್ಬರು ನನ್ನನ್ನು ಫ್ರೆಂಡ್ ಅಂತ ಒಪ್ಕೊಂಡೇ ಇಲ್ಲ. ಸರಿ ಬಿಡು, ನಾನೇನಾದರೂ ಕೊಡಿಸಿದ್ರೆ ನಿಮಗೆ ಬೇಜಾರಾಗುತ್ತಾ? ಅದೇ ನೀವಾದ್ರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೋಬೋದು. ನಾನು ನನ್ನ ಫ್ರೆಂಡ್ಸಿಗೆ ಏನಾದರೂ ತಿನ್ಸೋಣ, ಏನಾದರೂ ಕುಡಿಸೋಣ, ಅವ್ರನ್ನ ಇವತ್ತೊಂದಿನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನಾನು ಅಲ್ಲಿಂದ ಆಸೆ ಪಟ್ಕೊಂಡು ಬಂದಲ್ಲ. ಸರಿ ತಗೋ, ಬರ್ರಿ ವಾಪಸ್ ಮನೆಗೆ ಹೋಗೋಣ. ಸರಿತಾ, ದಯವಿಟ್ಟು ತಪ್ಪು ತಿಳ್ಕೊಬೇಡ, ನೀ ಇಷ್ಟು ಬೇಜಾರಾಗಬೇಡ. ನಿಂದು ಆಫೀಸ್ ಕೆಲಸ ಐತಂತ ಬಂದೀವಿ, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ. ನೀ ಈ ನಮಗೆ ಬೇಜಾರಾದರೆ ಹೆಂಗೆ ಹೇಳು? ಬೇಡ, ನಾನೇನಾದರೂ ತಿನ್ನಿಸ್ತೀನಿ, ಏನಾದರೂ ಕುಡಿಸ್ತೀನಿ ಅಂತಂದರೆ ನೀವೇ ಅದು ಬೇಡ ಇದು ಬೇಡ ಅಂತಂತೀರ. ಅದಕ್ಕೆ ಏನು ಬೇಡ, ಸೀದಾ ಮನೆಗೆ ಹೋಗೋಣ ಬರ್ರಿ. ಈಗ ಯಾವ ಆಫೀಸ್ ಕೆಲಸನೂ ಬೇಡ, ಏನು ಬೇಡ. ಕೇಳಿದ್ರೆ ಇಲ್ಲ ನನಗೆ ಇವತ್ತು ಮೂಡಿಲ್ಲ, ನಾಳೆ ಯಾವಾಗಾದರೂ ಇಟ್ಕೊಳ್ಳೋಣ ಅಂತ ಹೇಳ್ತೀನಂತೆ. ಬರ್ರಿ ಹೋಗೋಣ ಮನೆಗೆ. ಸರಿತಾ ದಯವಿಟ್ಟು ಬೇಸರ ಮಾಡ್ಕೋಬೇಡ ಸರಿತಾ. ಈಕಿಗೆ ಬುದ್ಧಿಲ್ಲ. ಲಲಿತಾ ನೋಡಲ್ಲಿ ಸರಿತಾ ಎಷ್ಟು ಬೇಜಾರಾದ್ಲು. ಆಕಿ ಖುಷಿಯಿಂದ ನಮ್ಗೆ ಅದು ಕೊಡಿಸ್ಬೇಕಂತ ಬರಾಕುಂತಾಳ. ನಾವೇನು ಅದು ನಮಗೆ ತಿನ್ನಕ್ಕೆ ಕೊಡಿಸಿದ್ರೆ ಆಕೆಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀ ಎಲ್ಲದಕ್ಕೂ ಏನಾರು ಒಂದು ಅಂತಿದ್ದಿ ನೋಡು. ಸರಿ, ತಪ್ಪಾತ್ ಬಿಡ, ನಾನು ಹಂಗೆ ಅನ್ನಂಗಿಲ್ಲ. ಖುಷಿನಾ, ನೀ ಏನು ಕೊಡಿಸ್ತಿದ್ದೀವಿ ಅವತ್ತು ಅದನ್ನೆಲ್ಲ ತಿಂತೀವಂತ. ಇವಾಗಲಾದರೂ ನನಗೂ ನಿಜವಾಗ್ಲೂ
ಗುಡ್, ಇವಾಗ ನನಗೆ ಖುಷಿ ಆಯ್ತು ನೋಡಿ. ಅಂದಂಗೆ ಏನು ಕುಡಿತೀರಾ? ಜ್ಯೂಸ್ ಕುಡಿತೀರಾ ಅಥವಾ ಐಸ್ ಕ್ರೀಮ್ ಏನಾದರೂ ತಿಂತೀರಾ? ಇಲ್ಲಿ ಐಸ್ ಕ್ರೀಮ್ ಎಲ್ಲ ವೆರೈಟಿ ಐಸ್ ಕ್ರೀಮ್ ಸಿಗುತ್ತೆ. ನೀವು ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್ ತಿನ್ನೋಣ. ನಿನಗೇನು ಇಷ್ಟ ಅದನ್ನು ಆರ್ಡರ್ ಮಾಡಿಬಿಡು, ನಡೀತೈತಿ. ಅಯ್ಯೋ ದೇವ್ರೆ, ಅದೆಲ್ಲ ಬಿಡು ಲಲಿತಾ. ನಿನಗೇನು ಇಷ್ಟ ಹೇಳು? ಐಸ್ ಕ್ರೀಮ್ ಇಷ್ಟನಾ? ಐಸ್ ಕ್ರೀಮ್ ತಿಂತೀರಾ ಇಬ್ಬರು? ಇಲ್ಲಿ ಸ್ಪೆಷಲ್ ಗಡಬಡ ಐಸ್ ಕ್ರೀಮ್ ಸಿಗುತ್ತೆ ನೋಡು, ತಿಂತೀರಾ? ಸರಿತಾ ನಂಗೆ ಗಡಬ ಇಡೋ ಐಸ್ ಕ್ರೀಮ್ ಅಂದ್ರೆ ಭಾಳ ಇಷ್ಟ. ನನಗೆ ಅದನ್ನು ಆರ್ಡ್ರ್ ಮಾಡು. ಈಕೆಗೆ ಲಲಿತಾಗ ಚಾಕ್ಲೇಟ್ ಐಸ್ ಕ್ರೀಮ್ ಅಂದ್ರೆ ಭಾಳ ಇಷ್ಟ. ಈಕೆಗೆ ಪಂಚಪ್ರಾಣ. ಆಕೆಗೆ ಚಾಕ್ಲೇಟ್ ಐಸ್ ಕ್ರೀಮ್ ಆರ್ಡ್ರ್ ಮಾಡು. ನಿನಗೇನಿಷ್ಟ? ನನಗೂ ಚಾಕ್ಲೇಟ್ ಐಸ್ ಕ್ರೀಮ್ ಇಷ್ಟ. ಸರಿ, ಹಂಗಾರೆ ನನಗೆ ಮತ್ತು ಲಲಿತಾಗ ಚಾಕ್ಲೇಟ್ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ತೀನಿ, ನಿನಗೆ ಗಡಬಡ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ತೀನಿ. ಸರಿನಾ? ಸರಿ ಆಯ್ತು. ಸರಿ, ಈ ಕಡೆ ಹಿಂದೆ ವಾಶ್ರೂಮ್ ಇದೆ ನೋಡ್ರಿ. ಇಬ್ಬರು ವಾಶ್ರೂಮ್ಗೆ ಹೋಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ಬರ್ರಿ. ನಾನು ಅಷ್ಟೊತ್ತಿಗೆ ಆರ್ಡ್ರ್ ಮಾಡ್ತೀನಿ. ನೀವು ಬಂದಮೇಲೆ ನಾನು ಹೋಗಿ ಬರ್ತೀನಂತ. ಸರಿ ಸರಿತಾ. ಅವನು ಇವತ್ತು ಗಡಬಡ ಐಸ್ ಕ್ರೀಮನ್ನು ಊಟ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ. ಮತ್ತು ಇನ್ನೂ 1 ವರ್ಷ ಗಡಬಡ ಐಸ್ ಕ್ರೀಮ್ ತಿನ್ಬೇಕಂತ ನಾನು ಅನಿಸಿರ್ಬಾರ್ದು. ರೇಂಜಿಗೆ ತಿಂದುಬಿಡ್ತೀನಿ ಇವತ್ತು. ಇವಳೇನು ಇಷ್ಟೊತ್ತಾದರೂ ಫೋನೇ ಎತ್ತಾ ಇಲ್ಲಲ್ಲ, ಬೇಗೆತ್ತೇ. ಹಲೋ ಸರಿತಾ. ಏನೇ ನೀನು ಎಷ್ಟು ಸಲ ಕಾಲ್ ಮಾಡಬೇಕು? ನಿನಗೆ ಬೇಗ ರಿಸೀವ್ ಮಾಡೋದಕ್ಕಾಗೋದಿಲ್ವಾ? ಸಾರಿ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ರಿಸೀವ್ ಮಾಡೋದಕ್ಕಾಗಲ್ಲ. ಅಂದಂಗೆ ಎಲ್ಲಿದ್ದೀರಾ? ಇನ್ನೂ ಬರಲೇ ಇಲ್ಲಲ್ಲ. ನಾವು ಆಲ್ರೆಡಿ ಇಲ್ಲಿಗೆ ಬಂದಿದ್ದೀವಿ. ನೀನು ಎಲ್ಲಿ ಶಾಪಿಗೆ ಬಂದಿದೆಯಾ ಅಥವಾ ಇನ್ನೂ ಅಲ್ಲೇ ಇದೆಯಾ? ಮನೆಯಲ್ಲಿನೇ ಇದೆಯಾ? ಇಲ್ಲ, ಜಸ್ಟ್ ಶಾಪಿಗೆ ಬಂದೆ. ಇನ್ನೊಂದು 15 ಮಿನಿಟ್ಸ್ ಎಲ್ಲ ಸೆಟ್ ಮಾಡಿಬಿಡ್ತೀನಿ. ನೀವು ಇನ್ನೊಂದು 15 ಮಿನಿಟ್ಸ್ ಬಿಟ್ಟು ಬರ್ತೀರಾ? ಇಲ್ಲಾಂದರೆ ಇವಾಗಲೇ ಬರ್ರಿ, ನೀವು ಆರಾಮ್ ಕೂತ್ಕೊಂಡಿರಂತ್ರಂತೆ. ಅಷ್ಟೊತ್ತಿಗೆ ಎಲ್ಲ ಸೆಟ್ ಮಾಡಿಬಿಡ್ತೀನಿ. ಬೇಡ ಪರವಾಗಿಲ್ಲ. ನಾನು ಇವಾಗ ಅವ್ರಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದೀನಿ. ಐಸ್ ಕ್ರೀಮ್ ಎಲ್ಲ ತಿನ್ನೋಷ್ಟಿಗೆ ಒಂದು 15 to 20 ಮಿನಿಟ್ಸ್ ಆಗ್ಬೋದು. ಇಲ್ಲಿಂದ ಅಲ್ಲಿಂದ ಒಂದು 10 ಮಿನಿಟ್ಸ್ ಅಂದರೆ ಇನ್ನೊಂದು ಹಾಫ್ ಆನ್ ಅವರ್ ಆಗಲಿ ಬರ್ತೀವಿ ನೋಡು ಅಲ್ಲಿಗೆ. ಸರಿನಾ? ಅಷ್ಟೊತ್ತನಷ್ಟೇ ಎಲ್ಲ ಸೆಟ್ ಇರಬೇಕು. ನಾ ಬಂದ ಮೇಲೆ ಹಂಗೆ ಹಿಂಗೆ ಅಂದ್ರೆ ನಿನ್ನನ್ನು ಮತ್ತೆ ನಾನು ಸುಮ್ಮನೆ ಬಿಡೋದಿಲ್ಲ ನೋಡು. ಡೋಂಟ್ ವರಿ ಸರಿತಾ, ನೀ ಬರೋಷ್ಟಿಗೆ ಇಲ್ಲಿ ಎಲ್ಲ ಸೆಟ್ ಆಗಿರುತ್ತೆ. ನೀ ಆರಾಮಾಗಿ ಬಾ. ಇನ್ನೊಂದು ಹಾಫ್ ಆನ್ ಅವರ್ ಅಂದಿಲ್ಲ, 15 ಮಿನಿಟ್ಸ್ ಬಿಟ್ಟು ನೀನು ಎಷ್ಟೊತ್ತಿಗಾದರೂ ಬಾ, ನಾ ರೆಡಿ ಇರ್ತೀನಿ. ಸರಿ ಆಯ್ತು, ಹಾಗಾದರೆ ಅವ್ರು ಬಂದಂಗಾದ್ರು ಇಲ್ಲ. ಹಾಂ ಸರಿ, ಇಡು. ನಾನಿವಾಗ ಇವರಿಬ್ಬರೂ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ. ನಿಮ್ಗೇನಾದರೂ ಗೊತ್ತಿದ್ದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಕರೆಕ್ಟ್ ಆನ್ಸರ್ ಕೊಡ್ತೀರಾ ಅಂತ. ನಾನಂತೂ ಅವರಿಬ್ಬರೂ ಒಂದು ಇಂಪಾರ್ಟೆಂಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸರಿನಾ? ಸರಿತಾ, ನೀನು ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದುಬಿಡ್ಬಾ. ಸರಿ ಆಯಿತು, ಹಾಗಾದರೆ ನೀವು ಕೂತ್ಕೊಂಡಿರಿ, ನಾ ಬಂದೆ 2 ನಿಮಿಷ. ಸರಿ ಆಯಿತು. ಪಾಪ ಎಷ್ಟು ಒಳ್ಳೆಕೆ ಅದಾಳ ಸರಿತಾ. ನಮಗೋಸ್ಕರ ಇಲ್ಲಿ ತನಕ ಕರ್ಕೊಂಡು ಬಂದು ನಮಗಿಷ್ಟವಾದ ಐಸ್ ಕ್ರೀಮ್ ಎಲ್ಲ ತಿನ್ಸಕ್ಕಂತಾಳ. ಪಾಪ ಎಷ್ಟು ಒಳ್ಳೆಕೆ ಅದಾಳಲ್ಲ. ಸರಿತಾ ಬಹಳ ಒಳ್ಳೆಕೆ ಅದಾಳ. ಏನೂರೋ ಏನೋ ಒಂದು ನೆಟ್ವರ್ಕು ಸರಿಯಾಗಿ ಬರ್ತಾ ಇಲ್ಲ ಇಲ್ಲಿ. ಅದಕ್ಕೆ ಏನು ಮಾಡಕ್ಕಂತೀರಿ? ಅಲ್ಲ ಗೌರಿ, ನಿಮ್ಮ ಊರಲ್ಲಿ ಸರಿಯಾಗಿ ನೆಟ್ವರ್ಕೇ ಬರೋದಿಲ್ವಾ? ಅಯ್ಯೋ ಬರುತ್ತೆ, ಅದಕ್ಕೆ ನೆಟ್ವರ್ಕ್ ಚೆನ್ನಾಗಿ ಬರುತ್ತೆ. ಆದರೆ ಯಾವಾಗಾರ ಒಂದ್ಸಲ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತಲ್ಲ, ಅವಾಗಷ್ಟೇ ಸ್ವಲ್ಪ ನೆಟ್ವರ್ಕ್ ಸರಿ ಬರೋದಿಲ್ಲ. ಏನೋಪ್ಪ, ರೂಮಲ್ಲಿ ನೆಟ್ವರ್ಕ್ ಬರದೇ ಇರೋದಕ್ಕೆ ತಲೆ ಕೆಟ್ಟು ಇಲ್ಲಿ ತನಕ ಬಂದೆ ನೋಡ್ರಿ ನಾನು. ಹೌದಾ? ಅದಕ್ಕೆ ನಿಮ್ಮ ಫೋನ್ ತುಂಬ ಚೆನ್ನಾಗಿದೆ. ಐಫೋನಾ ನಿಮ್ಮದು? ಎಸ್, ಐಫೋನೇ. ಅದಕ್ಕೆ ನಿಮ್ಮ ಫೋನಲ್ಲಿ ಫೋಟೋ ಎಲ್ಲ ಚೆನ್ನಾಗಿ ಬರುತ್ತಂತಲ್ಲ, ಹೌದಾ? ಹೌದು. ಅದಕ್ಕೆ ನಾಳೆ ನಾನು ಜಯ ನೀವು ಕೊಟ್ಟಿದ್ದೀರಲ್ಲ ಆ ಸ್ಯಾರಿ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗ್ತೀವಿ. ನಮ್ಮಿಬ್ರದ್ದು ಫೋಟೋ ತೆಗಿತೀರಾ ನಿಮ್ಮ ಫೋನಲ್ಲಿ? ನೀವಿಬ್ರು ರೆಡಿ ಆದರೆ ನಾನು ಯಾಕೆ ನನ್ನ ಫೋನಲ್ಲಿ ಫೋಟೋ ತೆಗಿಬೇಕು? ಅದಕ್ಕೆ ನಿಮ್ಮ ಫೋನಲ್ಲಿ ಫೋಟೋ ಚೆನ್ನಾಗಿ ಬರುತ್ತಂತ ಅಂದ್ರಲ್ಲ, ಅದಕ್ಕೋಸ್ಕರ ನಮ್ಮಿಬ್ರದ್ದು ಫೋಟೋ ತೆಗೀರಿ ಅದಕ್ಕೆ. ನನ್ನ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿದೆ. ಬೇರೆ ಫೋಟೋ ಎಲ್ಲ ತೆಗೆಯೋದಕ್ಕಾಗೋದಿಲ್ಲ. ನನ್ನ ಫೋಟೋನೇ ಫುಲ್ ತುಂಬಿಕೊಂಡಿದೆ, ಸ್ಟೋರೇಜೇ ಇಲ್ಲ ಗೊತ್ತಾ. ಮತ್ತು ನಿಮ್ಮದೆಲ್ಲ ಫೋಟೋ ಎಲ್ಲ ತೆಗೆಯೋದಕ್ಕಾಗತ್ತೆ. ಫೋಟೋಗ್ರಾಫರಲ್ಲಿ ಸ್ಟುಡಿಯೋಗೆ ಹೋಗಿ, ಫೋಟೋಗ್ರಾಫರ್ ಚೆನ್ನಾಗಿ ತೆಗಿತಾನೆ. ಸರಿನಾ? ಹೌದು, ಅದಕ್ಕೆ ಹಾಗಾದ್ರೂ ಮಾಡ್ಬೇಕಲ್ಲ. ಸರಿ ತಗೋರಿ, ನಿಮ್ಮ ಫೋನಲ್ಲಿ ಸ್ಟೋರೇಜ್ ಇಲ್ಲ ಅಂದರೆ ಪರವಾಗಿಲ್ಲ, ನಾವು ನಮ್ಮ ಫೋನಲ್ಲಿನೇ ತಕ್ಕೋತೀವಿ. ಅದು ನಿಮಗೆ ಬಿಟ್ಟಿದ್ದು. 3 ಜನ ಪಂಟ್ ಹೊಡ್ಕೊತ ನಿಂತಾರ. ಏನು ಮಾಡಕ್ಕಂತೀರಿ 3 ಜನ? ಇಲ್ಲಿ ತೊಗೊಂಡು ಏನೋ ಮಾತಾಡ್ಕೊಳ ಕುಂತೀರಿ? ಅದು ಅಜ್ಜಿ, ನನ್ನ ಫೋನಲ್ಲಿ ನೆಟ್ವರ್ಕೇ ಬರ್ತಾ ಇಲ್ಲಾಗಿತ್ತು ರೂಮ್ನಲ್ಲಿ, ಅದಕ್ಕೋಸ್ಕರ ಇಲ್ಲಿ ಬಂದು ಚೆಕ್ ಮಾಡ್ತಾ ಇದ್ದೆ. ಅಲ್ಲವಾ ಕವಿತಾ, ಯಾವಾಗ ನೋಡಿದ್ರು ಫೋನನ್ನು ನೋಡ್ತಾನೇ ಇರ್ತಿದ್ದಿ. ನಿಂಗೆ ಕಣ್ಣು ತಲೆನೋವು ಏನೂ ಬರಂಗಿಲ್ಲನವ? 3 ಹೊತ್ತು ಆ ನಮ್ಮನಿ ಫೋನನ್ನು ಯೂಸ್ ಮಾಡಿದರೆ ಹೆಂಗವ? ಬಂದ್ಬಿಟ್ಟು ದೊಡ್ಡದಾಗಿ ನಾನು ಕಂಟಿನ್ಯೂ ಏನು ಯೂಸ್ ಮಾಡ್ತಾ ಇಲ್ಲ ಅಜ್ಜಿ, ಏನಾದರೂ ಕೆಲಸ ಇದ್ದಾಗಷ್ಟೇ ಯೂಸ್ ಮಾಡ್ತೀನಿ.
ನಾನು ಯಾವಾಗ ನೋಡಿದ್ರು ಕೈಯಾಗ ಫೋನ್ ಹಿಡ್ಕೊಂಡು ಒತ್ತತಿರ್ತೀವ ಒಂದ ಸಮನ. ಹಾಂ ಸರಿ ಬಿಡ್ರಿ, ಈಗ ಅದೆಲ್ಲ ಬಿಡ್ರಿ. ಏನು ಮಾಡಕೊಂತೀರಿ ಈಗ 3 ಜನ? ಏನು ಕೆಲಸ ಇಲ್ಲನ ನಿಮಗೆ? ಕೆಲಸ ಬೇ ಏನೂ ಇಲ್ಲ ಬೇ, ಮಸ್ತ್ ನಾನು ಜಯವ ಇಬ್ರು ಸೇರಿ ಆಟ ಆಡಕೊಂತೀವಿ ನೋಡು. ಹೌದೌದು, ಪಾಪ ಸಣ್ಣ ಕೂಸು ನೋಡ್ರಿ ನೀವು, ಆಟ ಆಡಕೊಂತೀರಿ ನೋಡ್ರಿ. ಆಟಾಡ್ರಿ. ಮತ್ತೆ ಇನ್ನೊಂದು 2 ಜನ ಯಾರು ಬೇಕನ ಆಟ ಆಡಕ್ಕೆ ನಿಮ್ಮ ಜೊತೆ? ಇದ್ರ ಚಲೋ ಆಕೈತಿ ಬೇ ಅಮ್ಮ. ಚಲೋ ಮಾಡಿಸ್ತೀನಿ ಈಗ. ನಿಮ್ಮೆಲ್ರಿಗೂ ಚಲೋ ಅನ್ನತಂಗ ಆಟ ಆಡಿಸ್ತೀನಿ ಇವಾಗ. ಯಮ್ಮ ನೀ ಆಟ ಆಡಿಸ್ತೀಯಾ ಬೇ? ಹ್ಞೂ ಮತ್ತೆ ಇವತ್ತು ನಾನು ಆಟ ಆಡಿಸ್ತೀನಿ ನಿಮ್ಗೆಲ್ರಿಗೂ. ಆಟ ಆಡಕ್ಕೆ ರೆಡಿ ಅದೀರಾ? ಹ್ಞೂ ಬೇ ಅಮ್ಮ, ನಾವಂತೂ ರೆಡಿ ಅದೀವಿ ನೋಡಿ, ಆಟ ಆಡಿಸ್ಬಿ.